ನಮಸ್ಕಾರ ಸ್ನೇಹಿತರೆ, ನನ್ನ ಆರೋಗ್ಯ ವಾಹಿನಿ ಯೂಟ್ಯೂಬ್ ಚಾನಲಿಗೆ ತಮಗೆ ಎಲ್ಲರಿಗೂ ಸ್ವಾಗತ. ಹಾಲು ತುಳಸಿ ಎರಡನ್ನು ಸೇರಿಸಿ ಈ ರೀತಿ ಸೇವನೆ ಮಾಡುವುದರಿಂದ ಕೆಲವೊಂದು ರೋಗಗಳಿಂದ ನಾವು ದೂರ ಇರಬಹುದು. ಆ ರೋಗಗಳು ಯಾವುವು ಅಂತ ತಿಳಿದುಕೊಳ್ಳಲು ಸ್ನೇಹಿತರೆ ನೀವು ಇಷ್ಟಪಡುತ್ತಿದ್ದರೆ ಈಗಲೇ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಸಣ್ಣ ಸೀನು ಬಂದರೂ ಮಾತ್ರೆಯನ್ನು ತೆಗೆದುಕೊಳ್ಳುವ ಈ ಒಂದು ಕಾಲ. ಮಾತ್ರೆ ತಕ್ಷಣ ಆರಾಮ ನೀಡುತ್ತದೆ ನಿಜ, ಆದರೆ ಅದರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು. ನಮ್ಮನ್ನು ಪೂರ್ವಜರು ಆಯುರ್ವೇದ ಹಾಗೂ ಮನೆ ಮದ್ದುಗಳಿಂದ ರೋಗವನ್ನು ಗುಣಪಡಿಸುತ್ತಾ ಇದ್ರು. ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಕೂಡ ಬರ್ತಾ ಇರಲಿಲ್ಲ. ತುಳಸಿ ಗಿಡದ ಮಹತ್ವ ಎಲ್ಲರಿಗೂ ಗೊತ್ತು. ನೆಗಡಿ, ಜ್ವರ, ಕೆಮ್ಮಿಗೆ ತುಳಸಿಯನ್ನು ಬಳಸುತ್ತಾರೆ. ಸಾಕಷ್ಟು ಔಷಧಿ ಗುಣ ಇರುವ ಈ ತುಳಸಿಯನ್ನು ಹಾಲಿನ ಜೊತೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಬಹಳ ಒಳ್ಳೆಯದು. ಅನೇಕ ರೋಗಗಳಿಗೆ ಇದು ಮದ್ದಿನ ರೂಪದಲ್ಲಿ ಕೆಲಸ ಕೂಡ ಮಾಡುತ್ತದೆ. ಈ ತುಳಸಿ ಎಲೆಯು ಕ್ಯಾನ್ಸರ್ನಿಂದ ನಮ್ಮನ್ನು ರಕ್ಷಿಸುವ ಶಕ್ತಿ ಇದಕ್ಕಿದೆ. ಆಂಟಿಬಯೋಟಿಕ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ತುಳಸಿ ಎಲೆಯಲ್ಲಿ ಇದೆ. ಇದು ಹಾಲಿನಲ್ಲಿ ಪೋಷಕಾಂಶವಿದೆ. ಇದರಿಂದ ಪ್ರತಿರಕ್ಷಣಾ ಶಕ್ತಿ ಹೆಚ್ಚಾಗುತ್ತದೆ. ನಮ್ಮ ದೇಹದಲ್ಲಿ ಕ್ಯಾನ್ಸರ್ನಂತಹ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ಕೂಡ ಈ ತುಳಸಿ ಎಲೆ ಹಾಲು ಪಡೆದಿದೆ. ಈಗಿನ ಕಾಲದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಎಲ್ಲರೂ ಕೀಳರಿಮೆಗೆ ಗುರಿಯಾಗುತ್ತಾರೆ. ಕೆಲವರು ಆತ್ಮಹತ್ಯೆ ಕೂಡ ಮಾಡಿಕೊಳ್ಳುವ ಹಂತಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದವರು ಈ ಕೀಳರಿಮೆ ಕಾಣಿಸಿಕೊಂಡ್ರೆ ಹಾಲಿನ ಜೊತೆ ತುಳಸಿ ಹಾಕಿ ಕುಡಿಯಿರಿ. ಇದು ನರಮಂಡಲವನ್ನು ಸಮತೋಲನದಲ್ಲಿ ಇಡುತ್ತದೆ. ಒತ್ತಡವನ್ನು ಉಂಟು ಮಾಡುವ ಹಾರ್ಮೋನುಗಳನ್ನು ನಿಯಂತ್ರಿಸುತ್ತದೆ. ಜೊತೆಗೆ ಆಗಾಗ ಕಾಣಿಸಿಕೊಳ್ಳುವ ತಲೆನೋವು ಕೂಡ ದೂರ ಮಾಡುತ್ತದೆ. ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಹಾಲು ಸೇವನೆ ಮಾಡುವುದರಿಂದ ಅಸ್ತಮದಂತಹ ಕಾಯಿಲೆಗಳನ್ನು ಬರದಂತೆ ದೂರವಾಗಬಹುದು. ಮತ್ತು ಕಿಡ್ನಿಯಲ್ಲಿ ಕಲ್ಲು ಬೆಳೆಯುತ್ತಿದ್ದರೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಹಾಲನ್ನು ಕುಡಿಯಿರಿ. ಕೆಲವು ದಿನಗಳಲ್ಲಿ ಕಿಡ್ನಿಯಲ್ಲಿ ಇರ್ತಕ್ಕಂಥ ಕಲ್ಲುಗಳನ್ನು ಕರಗುತ್ತದೆ. ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಯಿಂದ ಬಳಲುತ್ತಿರುವವರು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯುತ್ತಾ ಬಂದರೆ ಕೆಲವು ದಿನಗಳ ಪರಿಣಾಮವನ್ನು ಕಾಣಬಹುದು. ಹಾಗಾಗಿ ಸ್ನೇಹಿತರೆ, ಯಾವ ರೀತಿಯಾಗಿ ಹಾಲು ತುಳಸಿ ಈ ಎರಡು ಸೇವನೆ ಮಾಡುವುದರಿಂದ ಕೆಲವೊಂದು ರೋಗಗಳು ದೂರ ಆಗುತ್ತವೆ ಎನ್ನುವುದರ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತೇನೆ. ಈ ಮಾಹಿತಿ ಇಷ್ಟವಾದರೆ ನೀವು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದು ದಯವಿಟ್ಟು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ. ಅಲ್ಲಿವರೆಗೂ ನನ್ನ ನಮಸ್ಕಾರ.